ಎಲ್ಲರಿಗೂ ನಮಸ್ಕಾರಗಳು. ಬ್ಲೌಸ್ನ ನೆಕ್ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಬ್ಲೌಸ್ ಪೀಸಲ್ಲೇ ಇಷ್ಟು ಬಟ್ಟೆನ ಉಳಿಸ್ಕೊಳ್ಳಿ. ಒಂದು ಮೂಲೆಯಿಂದ 6 ಇಂಚು 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಕೇಲನ್ನು ಈ ರೀತಿ ಕ್ರಾಸಾಗಿಟ್ಟು ಒಂದು ಲೈನನ್ನು ಹಾಕ್ಕೊಳ್ಳಿ. ನೀವು ಈ ರೀತಿ ಲೈನ್ ಹಾಕ್ಕೊಂಡ್ರೆ ನಿಮಗೆ ಕಟ್ಟಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ಪೈಪಿಂಗ್ ಕೊಡೋದಕ್ಕೆ ನಿಮಗೆ ಈಸಿಯಾಗಿ ಕ್ರಾಸಾಗಿ ಬಟ್ಟೆ ಬರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಬಟ್ಟೆ ಇದ್ದರೆ ಒಂದು 3 ಪೀಸ್ ಆದರೆ ಸಾಕಾಗುತ್ತೆ. ನಿಮ್ಮ ಬ್ಲೌಸ್ನಲ್ಲಿ ಎಷ್ಟು ಇದೆ ಡೀಪ್ ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಡೀಪೆಲ್ಲ ಇದೆ ಅಂದರೆ ಒಂದು 4 ಪೀಸ್ ಆದರೂ ಬೇಕಾಗುತ್ತೆ. ಇಲ್ಲಾಂದರೆ ಒಂದು 3 ಪೀಸ್ ತೊಗೊಂಡ್ರೂ ಸಾಕಾಗುತ್ತೆ. ಈ ರೀತಿ ಲೈನನ್ನು ಹಾಕೊಳ್ಳಿ. ಈ ಸ್ಕೇಲ್ನ ಅಳತೆಯಲ್ಲಿ ನೀವು ತಗೋಬೇಕು ಬಟ್ಟೆನ. ಆವಾಗಲೇ ನಿಮಗೆ ಈಸಿ ಆಗೋದು ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ಇವಾಗ ಜಾಯಿಂಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಕ್ರಾಸಾಗಿ ಇವಾಗ ಕಟ್ ಮಾಡುವಾಗ ಕ್ರಾಸಾಗಿ ಬಂದಿರುತ್ತೆ. ಈ ಕಡೆನೂ ಅಷ್ಟೇ ಕ್ರಾಸ್ ಆಗಿರೋದು ಈ ಸೈಡು ಮತ್ತು ಆ ಕಡೆ ಕ್ರಾಸ್ ಆಗಿರೋದು ಆ ಸೈಡು ಮೂಲೆ ಬರುತ್ತೆ ನೋಡಿ. ಅದು ನೋಡಿ ಈಗ ಇಡ್ತಾ ಇದ್ದೀನಿ ಗೊತ್ತಾಗುತ್ತೆ. ಈ ಥರ ಬರೋ ಹಾಗೆ ನೀವು ರೆಡಿ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚು ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಟ್ರೈಟ್ ಬರುತ್ತೆ. ನಾನು ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ ಸೈಡು ಕಟ್ ಮಾಡಬೇಕು. ನಾನು ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ಕಷ್ಟ ಏನೂ ಇಲ್ಲ, ನೀಟಾಗೇ ಬರುತ್ತೆ ಈ ರೀತಿಯಾಗಿ. ಆನಂತರ ಇದನ್ನು ನಾವು ಬ್ಲೌಸ್ಗೆ ಕರೆಕ್ಟಾಗಿ ಕೊಡಬೇಕು. ಸ್ಟಾರ್ಟಿಂಗಿಂದ ಕ್ಲೀನಾಗಿ ಕೊಡಿ. ಎಳೆದಾಡಬೇಡಿ, ಬಟ್ಟೆನ ಎಳೆದೇ ಇರೋ ಹಾಗೆ ನೀಟಾಗಿ ಕೊಟ್ಕೊಂಡು ಇಡೀ ಫುಲ್ಲು ಬ್ಲೌಸ್ ನೆಕ್ ಫುಲ್ಲು ಕೊಡಿ. ಅದು ಸಿಂಗಲ್ ಲೇಯರಲ್ಲೇ ಕೊಡ್ತಾ ಇರೋದು ನೋಡಿ. ನಾನು ಸಿಂಗಲಲ್ಲೇ ಕೊಡ್ತಾ ಇದ್ದೀನಿ. ಇದನ್ನು ಎಳಿಬೇಡಿ ಬಟ್ಟೆನ, ಯಾವ ಬಟ್ಟೆನೂ ಎಳಿಬೇಡಿ. ಕೆಳಗಡೆ ಬಟ್ಟೆನೂ ಎಳಿಬೇಡಿ, ಮೇಲಿದ್ದು ಎಳಿಬೇಡಿ. ಆನಂತರ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇಲ್ಲಿ ಒಂದು ಕಚ್ ಹಾಕ್ಕೊಳ್ಳಿ. ಆ ಸ್ಟಿಚ್ಚಿಂಗಿಂದ ಇನ್ನು ಈ ಕಡೆಗೆ ಇರಬೇಕು, ಸ್ಟಿಚ್ಚಿಂಗಿಂದ ಮೇಲೆ ಹೋಗಬಾರ್ದು ನೋಡಿ. ಈ ಥರ ಸ್ವಲ್ಪ ತುದಿನಲ್ಲಿ ಈ ಥರ ಸ್ಟಿಚ್ ಎಲ್ಲ ಆದಮೇಲೆ ಈ ಥರ ಹಾಕಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅದು ಬಟ್ಟೆ ತಿರುಗೋದು, ಪೈಪಿಂಗ್ ಕೊಡೋದಕ್ಕೆ ನೀಟಾಗಿ ಬರೋದು. ಅದು ಕ್ರಾಸ್ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿನ ಈ ಥರ ಕಟ್ ಮಾಡ್ಕೊಳ್ಳಿ. 1 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ರೌಂಡ್ ಈ ಥರ 1/2 ಇಂಚ್ ಬರೋ ಹಾಗೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಂಡು ಬನ್ನಿ. 1/2 ಇಂಚಿಗೆ ಹಾಕಿ ಮಧ್ಯದಲ್ಲಿ ಸ್ಟಿಚ್ ಬರಬೇಕು. ಇದರಲ್ಲಿ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನೋಡಿ. ಅದು ಹೊಲ್ದಿರೋ ಸ್ಟಿಚಿಂಗ್ದು ಒಳಗಡೆ ಹೋಗ್ಬೇಕು. ಆ ಥರ ನೀವು ಈ ಹೆಬ್ಬೆಟ್ಟಲ್ಲಿ ಈ ಥರ ತಳ್ಳಿಬಿಟ್ಟು ಇನ್ನೊಂದು ಕೈಯಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು 1/2 ಇಂಚ್ ಅಗಲ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಅಗಲ ಬರಲಿ, ಮಧ್ಯದಲ್ಲಿ ಸ್ಟಿಚಿಂಗ್ ಬರಬೇಕು. ಈ ರೀತಿಯಾಗಿ ಇಡೀ ಬ್ಲೌಸ್ಗೆ ನೀವು ಸ್ಟಿಚ್ ಮಾಡಿಕೊಂಡು ಬನ್ನಿ. ನಿಧಾನವಾಗಿ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಹೊಲ್ದಿರ್ತೀವಲ್ಲ, ಸ್ಟಿಚ್ ಹಾಕಿರ್ತೀವಲ್ಲ, ಇದು ಒಳಗಡೆ ಹೋಗಬೇಕು. ಇಲ್ಲಿ ಮೇಲೆ ಬಟ್ಟೆ ಬರಬೇಕು. ನಾವು ಲೈನಿಂಗಿಗೆ ಪೈಪಿಂಗಿಗೆ ಅಂತ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಬಟ್ಟೆ ಈ ರೀತಿ 1/2 ಇಂಚಿಗೆ ಮಾಡಿಕೊಂಡು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಹೇಳಿದ್ದನ್ನೇ 2 ಸರಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ ಈ ಥರ ಫುಲ್ಲು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಬಂದಿರುತ್ತಲ್ವ, ನಾವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿರ್ತೀವಿ, ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೀವು ಅವಾಗಲೇ ಕರೆಕ್ಟಾಗಿ ತೊಗೋಬೇಕು, ಇವಾಗ ಕಟ್ ಮಾಡೋದು ಯಾಕೆ ಅನ್ನಬೇಡಿ, ಅದು ಬಂದೇ ಬರುತ್ತೆ. ನಿಧಾನಕ್ಕೆ ಕಟ್ ಮಾಡಿ. ಬ್ಲೌಸ್ನ ಕಟ್ ಮಾಡಬೇಡಿ ಮಾತ್ರ, ಅಲ್ಲೆಲ್ಲೂ ಇಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಎಲ್ಲ ಕಟ್ಟಿಂಗ್ ಆದಮೇಲೆ ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೀಟಾಗಿ ಪೈಪಿಂಗ್ ಬರುತ್ತೆ. ಈ ರೀತಿ ಇವಾಗ ಇನ್ನೊಂದು ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಬ್ಲೌಸ್ಗೆ ಕೊಡಬೇಕು. ಈ ರೀತಿ ನಿಧಾನವಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ನೀವು ಎಷ್ಟು ನಿಧಾನಕ್ಕೆ ಪೈಪಿಂಗನ್ನು ಕೊಡ್ತೀರೋ ಅಷ್ಟು ನಿಧಾನಕ್ಕೆ ಕ್ಲೀನಾಗಿ ಬರುತ್ತೆ ನೋಡಿ. ಈ ಥರ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಮಧ್ಯದಲ್ಲಿ ಸ್ಟಿಚ್ ಹಾಕಿ. ಮಧ್ಯದಲ್ಲಿಂದ ಇವಾಗ ಬಟ್ಟೆ ಮಧ್ಯದಲ್ಲ, ಅಲ್ಲಿ ಸ್ಟಿಚಿಂಗ್ ಹಾಕೋದಕ್ಕೆ ಅದಕ್ಕೆ ಹಾಕಿರ್ತೀವಲ್ಲ, ಅಲ್ಲಿ ಕಾಣಿಸುತ್ತೆ ನಿಮಗೆ, ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕಿ. ನಿಮಗೆ ಇದೇ ಥರ ಟಿಪ್ಸ್ ಏನೇ ಬೇಕಂದರೂ ಟೈಲರಿಂಗ್ ಬಗ್ಗೆ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಕಮೆಂಟಲ್ಲಿ ಹಾಕಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಥರ
ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿಯಾಗಿ ಫುಲ್ಲು ಬ್ಲೌಸ್ಗೂ ಕೊಡಿ. ಕ್ಲೀನಾಗಿ ಬರುತ್ತೆ ನೋಡಿ, ಎಲ್ಲೂ ಅದು ಆಚೆ ಎಲ್ಲ ಸ್ಟಿಚಿಂಗ್ ಎಲ್ಲ ಆಚೆ ಬರಲ್ಲ, ಕ್ಲೀನಾಗಿ ಕಾಣಿಸುತ್ತೆ ಈ ಥರ ಮಾಡಿಕೊಂಡ್ರೆ.